ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ವಿಕಾಸ್, ಫಸ್ಟ್ ಇಯರ್ ಮೆಡಿಕಲ್ ಸ್ಟೂಡೆಂಟ್ ಅಟ್ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, ಬ್ಯಾಂಗ್ಳೂರಲ್ಲಿರೋದು. ಇನ್ಫಾರ್ಮೇಟಿವ್ ನವೋದಯ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋ ತುಂಬ ಸ್ಪೆಷಲ್ ವಿಡಿಯೋ. ಅಂದರೆ ನಿಮಗಂತೂ ಇದು ಏಡ್ ಮಾಡಿಸಿರೋಂಥ ವಿಡಿಯೋ. ಯಾಕೆಂದರೆ ಇತ್ತೀಚೆಗೆ ನೀವು KCT ಎಕ್ಸಾಮ್ ಬರ್ದಾಯಿತು. ಈಗ ನಿಮಗೆ ತಲೆಯಲ್ಲಿ ಕಾಡ್ತಾ ಇರೋಂಥ ವಿಷಯ ಏನಂದರೆ ನಿಮ್ಮದು ರ್ಯಾಂಕ್ ಎಷ್ಟು ಬರುತ್ತೆ ಅಂತ ಅಲ್ವಾ? ಪ್ರತಿಯೊಬ್ಬರಿಗೂ ಇದೊಂದು ಕಾಡ್ತಾನೆ ಇರುತ್ತೆ, ರ್ಯಾಂಕ್ ಎಷ್ಟು ಬರುತ್ತೆ ಅಂತ. ಈಗ ನೀವು ಅರೌಂಡ್ ನಿಮಗೆ KCT ರ್ಯಾಂಕ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟು ಎಷ್ಟು ಮಾರ್ಕ್ಸ್ಗೆ ನಿಮಗೆ ಅಂದರೆ ಎಷ್ಟು ಮಾರ್ಕ್ಸ್ ತೆಗೆದಿರೋರಿಗೆ ಎಷ್ಟು ರ್ಯಾಂಕ್ ಬರುತ್ತೆ ಅಂತ ಲಾಸ್ಟಲ್ಲಿ ಒಂದು ಅನಲೈಸ್ ಆಗಿರೋಂಥ ಒಂದು ಟೇಬಲ್ ಮಾಡಿದ್ದೀನಿ. ಅದು ವಿಡಿಯೋ ಲಾಸ್ಟಲ್ಲಿ ಸಿಗುತ್ತೆ ನಿಮಗೆ. ಆ ವಿಡಿಯೋ ಲಾಸ್ಟ್ವರೆಗೂ ವೆಯ್ಟ್ ಮಾಡಿ. ಫಸ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ, ಅದನ್ನ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಎಷ್ಟು ಮಾರ್ಕ್ಸ್ ಈಗ 50,000 ರ್ಯಾಂಕ್ ಬರಬೇಕಂದ್ರೆ, ಅಂದರೆ 50,000 ಒಳಗಡೆ ಬರಬೇಕಂದ್ರೆ ನೀವು ಎಷ್ಟು ಮಾರ್ಕ್ಸ್ ತೆಗೆದಿರಬೇಕು, ಪ್ರತಿಯೊಂದು ಅನಾಲಿಸಿಸ್ ನಾನು ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಅನಾಲಿಸಿಸ್ ತೋರಿಸ್ತೀನಿ. ಕಂಪ್ಲೀಟ್ ನೋಡಿ, ಮತ್ತೆ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಅಂದರೆ ನಿಮಗೆ ಅಷ್ಟು ಕಾನ್ಸೆಪ್ಟ್ ಅರ್ಥ ಆಗಲ್ಲ. ಇವಾಗ ಕಾನ್ಸೆಪ್ಟ್ ಬಂದು KCT ರ್ಯಾಂಕ್ ಅಪ್ಪ. KCT ರ್ಯಾಂಕ್ ಕ್ಯಾಲ್ಕುಲೇಷನ್. ಇದರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ 12th ತಗೊಳ್ತಾರೆ, ಇವಾಗ ಬರ್ದಿರೋ CET ಮಾರ್ಕ್ಸ್ನು ತಗೊಳ್ತಾರೆ. ಓಕೆ ಅಲ್ವಾ? ಈಗ 12th ಈವನ್ ಫಾರ್ ಡ್ರಾಪರ್ಸು 12th ಮಾರ್ಕ್ಸ್ನೇ ತಗೊಳ್ಳೋಂಥದ್ದು. ಇದು 50% ತಗೊಳ್ತಾರೆ. ಸರಿ, 50%? ಇದು CETದು ಮಾರ್ಕ್ಸು, ಇದೊಂದು 50%. ಈ 50% ಅಂದ್ರೇನು, ಇದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಕಂಪ್ಲೀಟ್ ವಿಡಿಯೋ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಓಕೆ, ಈಗ PCB PCM ಎರಡು ಥರ ಇರುತ್ತಾ 12th? PCB ಬಂದು ವೆಟರರಿ ರ್ಯಾಂಕಿಂಗ್ ಬರುತ್ತೆ, PCM ಬಂದು ನಿಮ್ದು ಇಂಜಿನಿಯರಿಂಗ್ ರ್ಯಾಂಕಿಂಗ್ ಬರುತ್ತೆ. ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು PCMನ ಎಕ್ಸ್ಪ್ಲೈನ್ ಮಾಡ್ತೀನಿ. PCMಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂತ. PCBಗೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಬೋದು. ನಿಮ್ದು ಎಷ್ಟು ರ್ಯಾಂಕ್ ಬರುತ್ತೆ ನೀವೇ ಫುಲ್ಲು ಖುದ್ದಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಅಷ್ಟೇ. ಇದನ್ನ ಅರ್ಥ ಮಾಡ್ಕೊಂಡ್ರೆ, ಈಗ PCBಲಿ ನಿಮ್ಮದು 3 ಸಬ್ಜೆಕ್ಟ್ಗೆ 300 ಮಾರ್ಕ್ಸ್ ಬರ್ದಿರ್ತೀರಾ. ನಿಮ್ಮದು 12th ಬೋರ್ಡು ನಿಮ್ದೊಂದು 270 ಬಂದಿರುತ್ತೆ ಮಾರ್ಕ್ಸು, ಅರೌಂಡ್ ಒಂದು ಎಕ್ಸಾಂಪಲ್ಲು. ಓಕೆ, ಅರೌಂಡ್ ಇಷ್ಟು ಬಂದಿರುತ್ತೆ. ಇಷ್ಟು ನಿಮಗೆ ಒಂದು ಪರ್ಸೆಂಟೇಜ್ ಬರುತ್ತೆ. ಇದರಲ್ಲಿ ಇಂಟು 100 ಮಾಡಿದ್ರೆ ನಿಮಗೆ ಒಂದು ಪರ್ಸೆಂಟೇಜ್ ಸಿಗುತ್ತೆ. ಪರ್ಸೆಂಟೇಜ್ ಬಂದು ಇದು ಎಷ್ಟಾಗುತ್ತೆ? 90% ಆಗುತ್ತೆ. ಓಕೆ, ಈಗ CET ಬರ್ದಿದ್ದೀರಪ್ಪ. CETಲಿ PCM ಮಾರ್ಕ್ಸ್ನೇ ತೊಗೋಬೇಕು. ಈಗ ನೀವು ಕೀ ಆನ್ಸರ್ಸ್ ಯೂಸ್ ಮಾಡಿ ನೀವು ಏನೇನು ಕರೆಕ್ಟ್ ಮಾಡಿದ್ದೀರಲ್ವಾ? ಓಕೆ, ಕೀ ಆನ್ಸರ್ಸ್ ಯೂಸ್ ಮಾಡಿ ನೀವು ಕರೆಕ್ಟ್ ಮಾಡ್ಕೊಂಡಿದ್ದೀರಾ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಈಗ ಕೆಮಿಸ್ಟ್ರಿಲಿ ಒಂದು 60 ಮಾರ್ಕ್ಸಿಗೆ ಬರ್ದಿರೋದಂದರೆ ಒಂದು 40, ಫಿಸಿಕ್ಸ್ ಒಂದು 40, ಮ್ಯಾಥ್ಸ್ ಎಲ್ಲರಿಗೂ ಕಷ್ಟನೇ. ಈ ಸರಿನೂ ಟಫ್ ಇತ್ತು ಪೇಪರ್ ಅಂತ ಹೇಳ್ತಿದ್ರು. ಮ್ಯಾಥ್ಸು ಅಂದರೆ ನಾರ್ಮಲಾಗಿ ಟಫ್ ಇತ್ತು ಅಂತ ಹೇಳ್ತಿದ್ರು. ಸೊ ಒಂದು 30 ಇಟ್ಕೊಳ್ಳೋಣ. ಓಕೆ, ಇನ್ನೊಂದು ವೀಡಿಯೋ ಮಾಡ್ತೀನಿ ಈ ವರ್ಷ ರ್ಯಾಂಕು ಏನಾಗ್ಬೋದು ಅಂತ. ಈಗ ಲಾಸ್ಟ್ ಇಯರ್ಗೆ ಕಂಪ್ಯಾರಿಸನ್ ಮಾಡಿದ್ರೆ ಈ ವರ್ಷ ರ್ಯಾಂಕು ಏನಾಗ್ಬೋದು ಅಂತ ಒಂದು ವೀಡಿಯೋ ಮಾಡ್ತೀನಿ. ಅದ್ರಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಇನ್ನೊಂದು ವೀಡಿಯೋ ಅದು ನೋಡ್ಕೊಳ್ಳಿ. ಈಗ ಇಷ್ಟು ಬಂತ, ಎಷ್ಟಪ್ಪ? 70, 110, ಎಷ್ಟಕ್ಕೆ? 180ಕ್ಕೆ. ಇದರಲ್ಲಿ ನಿಮಗೆ ಒಂದು ನಿಮ್ಮದೊಂದು 61%. 61% ಆಗುತ್ತೆ ಇದು. ಈಗ ನಿಮ್ಮದು 12th ಮಾರ್ಕ್ಸ್ ಬಂದು 90%, CET ಮಾರ್ಕ್ಸ್ ಬಂದು 61%. ಓಕೆ, 61%, ಇದು 90%. ಇವೆರಡನ್ನ ಅಂದರೆ ಆ್ಯಡ್ ಮಾಡಿದ್ರೆ 151. ಈಗ ಬೈ 2 ಮಾಡೋದು. ಬೈ 2 ಏನಕ್ಕೆ ಮಾಡ್ತೀವಿ ಅಂದರೆ ನೀವು 100ಗೆ ಇದ್ರದ್ದು ಆವ್ರೇಜ್ ತೊಗೊಳ್ಳೋಂಥದ್ದು. ಇದ್ರದ್ದು 100ಗೆ ತೊಗೊಂಡು ಇದನ್ನ 100ಗೆ ತೊಗೊಂಡು ಇವೆರಡನ್ನ ಆ್ಯಡ್ ಮಾಡಿ ಬೈ 2 ಮಾಡ್ಕೊಂಡ್ರೆ ನಿಮ್ಗೆ ಆವ್ರೇಜ್ ಸಿಗುತ್ತೆ. ನಿಮಗೆಲ್ಲ ಅರ್ಥ ಆಗುತ್ತೆ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾ? 75.5% ನಿಮ್ಮದು. ನಿಮ್ಮದು ಏನೇ ಮಾರ್ಕ್ಸ್ ಬಂದಿದೆ, ಇದು ಫೈನಲ್ ಮಾರ್ಕ್ಸ್ ಬಂದು 75% ಅಂತ ಹೇಳ್ಬೋದು. ಅಂದರೆ 75.5%. ಓಕೆ, ಇದ್ರದ್ದು ಈ 75.5%ಗೆ ನಿಮ್ಮದು ರ್ಯಾಂಕ್ ಎಷ್ಟಾಗುತ್ತೆ ಇದು ಬೇರೆ. ಅಂದರೆ ಇದು ಇಂಪಾರ್ಟೆಂಟು, ಮೇಯ್ನ್ ಇದು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರಬೇಕು. ಇದು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ನಿಮ್ಮ ರ್ಯಾಂಕ್ ಎಷ್ಟಾಗುತ್ತೆ ಅಂತ ನಾನು ನೆಕ್ಸ್ಟ್ ಈ ಟೇಬಲಲ್ಲಿ ತೋರಿಸ್ತೀನಿ. ಓಕೆ, ಈಗ ರ್ಯಾಂಕ್ ಕ್ಯಾಲ್ಕುಲೇಟ್ ಮಾಡೋಕ್ಕಂತೂ ಗೊತ್ತಾಯಿತು. ಈವನ್ ಫಾರ್ PCBನೂ ಅಷ್ಟೇ, ಸೇಮ್ ಇದೇ ಟೈಪಲ್ಲಿ ರ್ಯಾಂಕ್ ಕ್ಯಾಲ್ಕುಲೇಟ್ ಮಾಡಿ. ಈಗ ಲಾಸ್ಟ್ ಇಯರ್ದು ಇದೇ ಪರ್ಸೆಂಟೇಜ್ಗೆ, ಈ ರೀತಿ ಪರ್ಸೆಂಟೇಜ್ಗೆ ಎಷ್ಟು ರ್ಯಾಂಕ್ ಬಂದಿತ್ತು ಅಂತ ಅದನ್ನ ಒಂದು ಕಡೆ ಅನಲೈಸ್ ಮಾಡಿ ಇಟ್ಟಿದ್ದೀನಿ. ಸರಿನಾ? ಅನಲೈಸ್ ಮಾಡಿ ಬರೆದು ಇಟ್ಟಿದ್ದೀನಿ. ಅದನ್ನ ನಿಮಗೆ ತೋರಿಸ್ತೀನಿ. ಈಗ ಆಯ್ತು, ನನಗೇನು ಪ್ರಾಬ್ಲಮ್ ಅಂದರೆ ಇಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಇದ್ದೀನಿ, ಅದು ಬೇರೆ ಟಾಪ್ 2nd
ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಇದ್ದೀನಿ. ಸೊ ನನ್ಗೆ ಸಿಕ್ಕಿರೋಂಥ ಫ್ರೆಂಡ್ಸ್ಗಳೆಲ್ಲ ಬರೀ ರ್ಯಾಂಕು 5,000 ಒಳಗಡೆನೆ ಸಿಕ್ತಿತ್ತು. ಯಾರೋ ಒಂದಿಬ್ರು 3 ಜನದಷ್ಟೇ ಕಮ್ಮಿ ರ್ಯಾಂಕ್ ತೆಗ್ದಿರೋರು, ಅದು ಸಿಗ್ಲೇ ಇಲ್ಲ. ಇದು ಯಾವ್ದು ನನ್ನ ಫ್ರೆಂಡು ಬೇರೆ ಹೊರಗಡೆ ಇರೋ ಒಂದು ಇಸ್ಕೊಂಡೆ ರ್ಯಾಂಕು 95,000 ಬಂದಿರೋ ಒಂದು. ಇನ್ನು ಬಿಟ್ಟರೆ ಎಲ್ಲರೂ ಎಲ್ಲ ಚೆನ್ನಾಗಿ ತೆಗ್ದಿರೋರೆ ಅವರೇ, ಏನು ಮಾಡೋಕ್ಕಾಗಲ್ಲ. ಬಂದಿದ್ದೆಲ್ಲ 5,000 ಒಳಗಡೆ. ಒಂದು ಕ್ವಿಕ್ ಅನಾಲಿಸಿಸ್ ನೋಡ್ಕೊಡಿ. ಲೈಕ್ ಈಗ 12th ನೀವು 100 ಮಾರ್ಕ್ಸ್ ತೆಗ್ದಿದ್ದೀರಾ. ಓಕೆ, 100 ಮಾರ್ಕ್ಸ್ ಅಂದರೆ 100%. ಲೈಕ್ PCB ಸೇರಿದ್ರೆ 100%, 3ರಲ್ಲೂ 100 ತೆಗೆದ್ರಿ ಅಪ್ಪ. ಓಕೆ, ಬಟ್ CETಲಿ ನಿಮ್ಮದು 68% ಬಂತು. ಅಂದರೆ PCMನ ಆ್ಯಡ್ ಮಾಡಿಕೊಂಡು ಬೈ 300 ಇದು 180 ಮಾಡಿ ನಿಮ್ಮದು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ನು ನೀವು ಬಂದು 68 ಬಂತು. ಇವೆರಡು ಆ್ಯಾವ್ರೇಜ್ ಬಂದು ನಿಮ್ಮದು 84 ಬಂತು. ಓಕೆನಾ, ಇವೆರಡು ಆ್ಯಡ್ ಮಾಡಿ ಬೈ 2 ಮಾಡಿದೆ ಅಷ್ಟೇ, 84 ಬಂತು. ಈ ಲಾಸ್ಟ್ ಇಯರ್ 84%ಗೆ ಲಾಸ್ಟ್ ಇಯರ್ ಬಂದು 2254 ರ್ಯಾಂಕ್ ಬಂದಿತ್ತು. ಓಕೆ, ಇನ್ನೊಂದು ಹೇಳ್ತೀನಿ, ಲೈಕ್ ಈಗ ಇದು 12th ನೀವು 100 ತೆಗೆದ್ಬಿಟ್ರಿ. CETಲಿ ಒಂದು ಸ್ವಲ್ಪ ಮಾರ್ಕ್ಸ್ ತುಂಬ ಕಮ್ಮಿ ಆಯಿತು, ಆದ್ರೂ ನಿಮಗೆ ಒಂದು 84 ಬಂದಿರೋದಕ್ಕೆ ನಿಮ್ಮದು ರ್ಯಾಂಕು ಒಂದು ಸ್ವಲ್ಪ ಮೇಂಟೈನ್ ಆಗುತ್ತೆ 2000 ಒಳಗಡೆ. ಈಗ ಇದರಲ್ಲೂ ಲೈಕ್ 12thಲ್ಲೂ ಜಾಸ್ತಿ ಮಾರ್ಕ್ಸ್ ತೆಗೆಯೋದು, ನೆಕ್ಸ್ಟು CETಲೂ ಜಾಸ್ತಿ ಮಾರ್ಕ್ಸ್ ತೆಗೆಯೋದು, ಎರಡನ್ನೂ ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ನಿಮ್ಮದು ಆವ್ರೇಜ್ ಬಂದು ಟೋಟಲ್ ಆವ್ರೇಜ್ ಬಂದು ಪರ್ಸೆಂಟೇಜ್ 92.5 ಬರುತ್ತೆ. 92.5ಗೆ ನಿಮ್ಮದು ರ್ಯಾಂಕ್ ಬಂದು 250 ಅರೌಂಡ್ ಬರುತ್ತೆ. ಲೈಕ್ ಈ ವರ್ಷನೂ ಸಹ ಇಷ್ಟೇ ಅರೌಂಡ್ಗೆನೆ ನಿಲ್ಲುತ್ತೆ. ಲೈಕ್ ನೀವು 95 ಅರೌಂಡ್ ನಿಮ್ಮ ಪರ್ಸೆಂಟೇಜ್ ನಿಲ್ತೈತೆ ಅಂದರೆ ನೀವು ಆಲ್ಮೋಸ್ಟ್ ಫಸ್ಟ್ ರ್ಯಾಂಕ್ ಕರ್ನಾಟಕಕ್ಕೆ ಲೈಕ್ ಅಷ್ಟೇ ಆಗುತ್ತೆ ಸೀರಿಯಸ್ ಆಗಿ. ಇವಾಗ ಇನ್ನೊಂದು ತೋರಿಸ್ತೀನಿ, 95,000 ಈಗ ನಿಮ್ಮದು 12th ಮಾರ್ಕ್ಸು. ಈಗ CBSE GVSL ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರದ್ದು ಒಂದು ಸ್ವಲ್ಪ ಮಾರ್ಕ್ಸ್ 12thಲ್ಲಿ ಕೊಡಲ್ವಲ್ಲ, ಸೊ ಅವ್ರದ್ದು 65% ಬರುತ್ತಪ್ಪ. CETಲಿ ಅವ್ರು 54% ತೆಗೆದ್ರು. ನೆಕ್ಸ್ಟು ಆ್ಯಾವ್ರೇಜ್ ಬಂದು 60 ಆಯಿತು, ಟೋಟಲ್ ರ್ಯಾಂಕ್ ಬಂದು 95 ಆಯಿತು ಅಷ್ಟೇ. ಈಗ ಅನಾಲಿಸಿಸ್ ಬಂದರೆ ಲೈಕ್ ಇಲ್ಲಿ 92 ಇದೆ. ಓಕೆ, 92%ಗೆ 250 ರ್ಯಾಂಕ್ಸ್ ಅರೌಂಡ್ ಬರ್ತೈತೆ. 60%ಗೆ 95,000 ಬರ್ತೈತೆ. 77%ಗೆ ಇದು 7,500 ಬರ್ತೈತೆ. ಇಲ್ಲಿಂದ ಇಲ್ಲಿಗೆ ಗ್ಯಾಪ್ಗೆ 1% ಇನ್ಕ್ರೀಸ್ಗೆ, ಇಲ್ಲಿಂದ ಇಲ್ಲಿಗೆ 1% ಗ್ಯಾಪ್ಗೆ 5,000 ಡಿಫ್ರೆನ್ಸ್ ಆಗ್ತೈತೆ. ನೀವು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಇದೆಲ್ಲ ಕ್ಯಾಲ್ಕುಲೇಟೆಡ್ ಪಾರ್ಟು, ನಾನೆಲ್ಲ ಅನಲೈಸ್ ಮಾಡಿ ನಿಮ್ಗೆ ತೋರಿಸಿದ್ದೀನಿ. ಲೈಕ್ ಈಗ 90 to 75 ಆದರೆ ಇಲ್ಲಿ 1% ಡಿಫ್ರೆನ್ಸ್ಗೆ 500 ಸ್ಟೂಡೆಂಟ್ಸ್ ಅಷ್ಟೇ ಬರ್ತಾರೆ. ಓಕೆ, ಇದು ಹೇಗಿರುತ್ತೆ ಅಂದರೆ ಈ ರೀತಿ ಇರುತ್ತೆ ಗ್ರಾಫು. ಜಾಸ್ತಿ ಜನ ತೆಗ್ದಿರೋರು ಇಲ್ಲಿ ಇರ್ತಾರೆ ಇಲ್ಲಿ. ಓಕೆ, ನಾವೇನು ಮಾಡೋಕ್ಕಾಗಲ್ಲ, ಇಲ್ಲಿ ಕಮ್ಮಿ ಜನ ಇರ್ತಾರೆ, ಇಲ್ಲೂ ಕಮ್ಮಿ ಜನ ಇರ್ತಾರೆ, ಮಧ್ಯದಲ್ಲಿ ಜಾಸ್ತಿ ಇರುತ್ತೆ. ಅಂದರೆ ಇದು ಫಿಸಿಕ್ಸಲ್ಲಿ ಯಾವುದೋ ಒಂದು ಗ್ರಾಫ್ ಬರುತ್ತಪ್ಪ, ಅದು ಅರೌಂಡ್ ಅದು ಅನಾಲಿಸಿಸ್ ಮೇಲೆ ಬರ್ತೀವಿ. ಇದು ಇರಲಿ. ಈಗ ಆ್ಯಸ್ ಪರ್ ಮೈ ಅನಾಲಿಸಿಸ್, ಓಕೆ, ಫಾರ್ 70% 35 to 40 ಈ ವರ್ಷ ನಿಲ್ಲುತ್ತೆ. ಲೈಕ್ ಲಾಸ್ಟ್ ಇಯರ್ ನಿಂತಿತ್ತು, ಈ ವರ್ಷನೂ ಸೇಮ್ ಅಷ್ಟೇ ನಿಲ್ಲುತ್ತೆ. ಲಾಸ್ಟ್ ಇಯರ್ ಏನಾಗಿತ್ತು ಅದೆಲ್ಲ ಇನ್ನೊಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲಿ ಲೆಂತಿ ಆಗುತ್ತೆ ವೀಡಿಯೋ. ಓಕೆ, ಈಗ ಇಲ್ಲಿ 1% 500 ಡಿಫ್ರೆನ್ಸ್ ಆಗ್ತಿತ್ತು. ಸೊ ಇದೆಲ್ಲ ಅನಲೈಸ್ ಮಾಡಿದ್ಮೇಲೆ ನಿಮ್ಮದು ರ್ಯಾಂಕ್ ಬಂದು ಎಷ್ಟಾಗ್ತದೆ. ಈಗ ನಿಮ್ದು ಎಷ್ಟೆಷ್ಟು ಮಾರ್ಕ್ಸ್ ತೆಗೆದಿದ್ರೆ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಿಮ್ದು ಎಷ್ಟು % ಬರುತ್ತೆ, ಅಷ್ಟು ಪರ್ಸೆಂಟ್ಗೆ ಇಷ್ಟಿಷ್ಟು ರ್ಯಾಂಕ್ ಆಗುತ್ತೆ ಅಂತ ನೀವು ಈಸಿಯಾಗಿ ಮಾಡ್ಬೋದು. ಇವನ್ ನೀವು ಕಮೆಂಟಲ್ಲಿ ಹಾಕಿ ಎಷ್ಟು ಬರುತ್ತೆ ನನ್ನ ರ್ಯಾಂಕ್ ಅಂತ, ನಾನು ನಿಮಗೆ ಎಷ್ಟು ಬರುತ್ತೆ ಅದೆಲ್ಲ ತಿಳಿಸ್ಕೊಡ್ತೀನಿ. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮೈನಾಗಿ ನಿಮ್ಮ ಫ್ರೆಂಡ್ಸು ಸಹ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಮೈನಾಗಿ ಶೇರ್ ಇಂಪಾರ್ಟೆಂಟು ಲೈಕ್ಗಿಂತನೂ. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ, ಯಾಕೆಂದರೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಲೈಕ್ ಪ್ರತಿಯೊಂದು ಅನಾಲಿಸಿಸ್ ವೀಡಿಯೋಸ್ ಎಲ್ಲ ಮಾಡ್ತಿರ್ತೀನಿ, ಲೈಕ್ ಕೌನ್ಸಿಲಿಂಗ್ ವೀಡಿಯೋಸ್ ಎಲ್ಲನೂ ಮಾಡ್ತಿರ್ತೀನಿ. ನೀವು ನಮ್ಮದು ಚಾನಲ್ದು ಪ್ರತಿಯೊಂದು ವೀಡಿಯೋಸ್ ನೋಡ್ಕೋಬೋದು. ಲೈಕ್ ಲಾಸ್ಟ್ ಇಯರ್ ಕಟ್ ಆಫ್ದೆಲ್ಲ ವೀಡಿಯೋಸ್ ಮಾಡಿದ್ದೀನಿ ಒಳ್ಳೆ ಟೈಮಲ್ಲಿ, ಅದೆಲ್ಲ ಆಲ್ಮೋಸ್ಟ್ ಅಷ್ಟೇ ಕಟ್ ಆಫ್ ನಿಂತಿತ್ತು ಲಾಸ್ಟ್ ಇಯರ್ನೂ ಸಹ. ಸೊ ಈ ವರ್ಷನೂ ಆಲ್ಮೋಸ್ಟ್ ಅದೇ ಸೇಮ್ ಕಟ್ ಆಫ್ ವೀಡಿಯೋಸ್ ಎಲ್ಲ ಬಿಡ್ತಾ ಇರ್ತೀನಿ. ಕೌನ್ಸಿಲಿಂಗ್ ಪ್ರೊಸೆಸ್ಸಲ್ಲೂ ಒಂದು ಸ್ವಲ್ಪ ಹೆಲ್ಪ್ ಆಗೋಂಥ ವೀಡಿಯೋಸ್ನ ಬಿಡ್ತೀನಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಬಾಯ್, ಗುಡ್ ನೈಟ್.